ಸ್ವಲ್ಪ ಈ ಕಡೆ ಬರ್ರಿ. ಓಕೆ ಓಕೆ. ನಮ್ಮ ಹೆಸರು ವೇಣುಗೋಪಾಲ್ ಕುಳ್ಗುರ್ಕಿ ಅಂತ, ಶ್ರೀನಿವಾಸಪುರ ತಾಲೂಕು. ಇದು ಜಿನ್ಲೂನ್ ಅಂತ ಮಯೂರಿ ನಾಟಿ. ಇದು 10 ಕೊಯ್ಲಾಗಿದೆ. 10 ಕೊಯ್ಲಾಗಿದ್ರೂ ಇನ್ನೂ ಚಿಗುರೆಲ್ಲ ಈ ಥರ ಇದೆ. ಮತ್ತು ಇದು ಶ್ರೀನಿವಾಸಪುರಕ್ಕೆ ಹಾಕ್ತೀವಿ ನಾವು, KNS ಮಂಡಿ ಅಂತ. ಅದರಲ್ಲಿ ಯಾವಾಗೂ ಟಾಪೇ ಹೋಗ್ತಾಯಿದೆ. ಎಲ್ಲ ತಗೊಳ್ಳೋರೆಲ್ಲ ಇದನ್ನೇ ಬಂದು ಕೇಳ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ಬೋದು, ಬಟ್ ಒಂದು 10 ಕೊಯ್ಲಾಗಿದ್ರೂ ಇನ್ನೂ ಚೆನ್ನಾಗೇ ಇದೆ. ಇನ್ನೂ ಎಷ್ಟು ಕೊಯ್ಲು ಸಿಗ್ಬೋದಣ್ಣ ನಿಮಗೆ? ಇನ್ನೂ ಒಂದು 5-6 ಕೊಯ್ಲು ಸಿಗುತ್ತೆನಾ. ಓಕೆ ಓಕೆ. ಇಳುವರಿ ಎಲ್ಲ ಹಂಗಿದೆ? ಇಳುವರಿ ಎಲ್ಲ ಚೆನ್ನಾಗಿದೆ. ಅದು ಗಿಂಗಿ ಏನು ಬಂದಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೋಬೋದು ಎಲ್ಲರೂ. ವೈರಸ್ ಏನು ಬರ್ತಿಲ್ಲ? ವೈರಸ್ ಏನು ಬರ್ತಿಲ್ಲ. ಇಷ್ಟು ತೋಟದಲ್ಲಿ ವೈರಸ್ ಏನು ಇಲ್ಲಿ ಕಾಣಿಸಿಲ್ಲ? ಎಲ್ಲೂ ಕಾಣಿಸೇ ಇಲ್ಲ. ರೋಗಕ್ಕೆಲ್ಲ ಚೆನ್ನಾಗಿ ತಿಳಿತೈತಲ್ಲ? ರೋಗಕ್ಕೆಲ್ಲ ಕಡಿಮೆ ರೋಗ. ಕಾಯಿ ಸೈಜ್ ಎಲ್ಲ ಹೆಂಗಾಗಿದೆ? ಕೆಳಗಡೆ ಏನು ಸೈಜ್ ಬರುತ್ತೆ, ಮೇಲೆ ಹೆಂಗೆ ಸೈಜ್ ಬರುತ್ತೆ? ಸೈಜ್ ಚೆನ್ನಾಗಿತ್ತು ಎಲ್ಲ. ಕೆಳಗಡೆಯಿಂದ ಮೇಲ್ಗಡೆವರೆಗೂ ಒಂದೇ ಸೈಜ್. ಒಂದೇ ಸೈಜ್ ಮೇಂಟೈನ್ ಆಗುತ್ತಾ? ಮಂಡಿಗೆಲ್ಲ ಏನಂತಾರೆ ಟೊಮೆಟೊ ಮಂಡಿಗೆಲ್ಲ? ನಾವು ಮಂಡಿಯಲ್ಲೆಲ್ಲ ಇದೇ ಬೇಕು ಅಂತ ಇದ್ದಾರೆ. ಜಾಸ್ತಿ ಜನ ಎಲ್ಲ ತಗೊಳ್ಳೋರೆಲ್ಲ ಇವಾಗ 4-5 ಇದ್ರೂ ಬಿಟ್ಬಿಟ್ಟು ಇದ್ರಿಗೆ ಬರ್ತಾ ಇದ್ದಾರೆ. ಎಲ್ಲ ಇದು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು, ಕ್ವಾಲಿಟಿ ಇದೆ, ಗಟ್ಟಿ ಇದೆ. 10-15 ದಿನ ಇಕ್ಕಿದ್ರೂ ಏನಾಗಲ್ಲ. ಓಕೆ. ಇವಾಗ ಆ ಕಡೆ ಎಲ್ಲ ಚಾಂಪಿಯನ್ ಮಾಡಿದ್ದೀವಿ. ಎಲ್ಲ ಸ್ಯಾಂಪಲ್ಲೇ 400 ರೂಪಾಯಿ ಹಾಕಿದ್ದಾರೆ ರೇಟ್. ಇವು ಹೋದರೆ 10-11ನೇ ಕೊಯ್ಲು 450ವರೆಗೂ ಆಗ್ತಾ ಇದ್ದಾರೆ. ಇವು ಅದು ಮೆತ್ತಕ್ಕಿದೆ, ಇವು ಎಲ್ಲ ಫುಲ್ ಗಟ್ಟಿ ಇದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮಾರ್ಕೆಟಲ್ಲಿ ರೇಟ್ಗೇನು ಸಮಸ್ಯೆ ಏನಿಲ್ಲ? ಏನಿಲ್ಲ, ಎಲ್ಲ ಇಲ್ಲೇ ಬಂದು ಕಾದ್ಕೊಂಡ್ಬಿಡ್ತಾರೆ. ಇದು ನೆಕ್ಸ್ಟ್ ನೀವು ಮಯೂರ ಮಾಡ್ತೀರಾ? ಮಾಡ್ತೀವಣ್ಣ. ಚೆನ್ನಾಗಿದೆ. ರೈತರೆಲ್ಲ ಬಂದು ನೋಡ್ತಾವ್ರಣ್ಣ? ಯಾರಾದ್ರೂ ಬಂದು ನೋಡ್ತಾರ? ದಂಡ್ಯಾಗ ಬಂದು ಕೇಳ್ತಾ ಇದ್ದಾರೆ ಯಾವುದು ಏನು ಅಂತೆಲ್ಲ. ಎಲ್ಲ ಉಣಕ್ಕೆ ರೆಡಿ ಇದಾರೆ. ಇವಾಗ ಮಳೆಗಾಲದಲ್ಲೂ ಉಣ್ಕೋಬಹುದು, ಬೇಸಿಗೆ ಕಾಲದಲ್ಲೂ ಉಣ್ಕೋಬಹುದು. ಓಕೆ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆನೆ ಬರುತ್ತೆ, ಚೆನ್ನಾಗಿ ಬರುತ್ತೆ ಫಸಲೆಲ್ಲ. ರೈತರೆಲ್ಲ ಮಾಡ್ಬೋದು ಹಂಗಾರೆ? ಮಾಡ್ಬೋದಣ್ಣ. ಇನ್ನು ಇವಾಗ ಮತ್ತೆ ಇದು ಉರಿ ಎಲ್ಲ ಕಟ್ಟಬೇಕು. ಇದ್ರಿಗೆ ಚಿಗುರೆಲ್ಲ ಚೆನ್ನಾಗಿ ಬಂದ್ಬಿಟ್ಟು ಕೆಳಗಡೆಗೆಲ್ಲ ನೋಡಿ, ಕೊಮ್ಮೆಗಳೆಲ್ಲ ಇದೆಲ್ಲ ಕೆಳಗಡೆಗೆಲ್ಲ ಬಿದ್ದೋಗಿದೆ. ಇನ್ನು ಆ ಕಡೆ ಎಲ್ಲ ಜಾಸ್ತಿ ಬಿದ್ದೋಗಿದೆ.